ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಟಾಕ್ಸಿಕ್ ರೈಟ್ ನಾವು ಇಂಡಸ್ಟ್ರಿನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂಥ ವಿಷಯ. ಅದರಲ್ಲೂ ಕರ್ನಾಟಕದ ಜೊತೆಗೆ ಬೇರೆ ಬೇರೆ ಸ್ಟೇಟ್ನಲ್ಲೂ ಕೂಡ ಈ ಚಿತ್ರದ ಟೀಸರ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ಆಫ್ಟರ್ KGF ಚಾಪ್ಟರ್ 2 ರಾಕಿಂಗ್ ಸ್ಟಾರ್ ಯಶ್ ಅವರು ಹೇಳಿದ ಪ್ರಕಾರನೇ KGFಗಿಂತ ದೊಡ್ಡ ಸಿನಿಮಾನ ಮಾಡ್ತೀನಿ ಅಂತ ಏನೊಂದು ಮಾತು ಕೊಟ್ಟಿದ್ರು, ಅದಕ್ಕೆ ತಕ್ಕಂತೆ ಈ ಟೀಸರ್ ಅಂದರೆ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ಮೂಡಿ ಬಂದಿದೆ ಅಂತ ನನಗನ್ಸುತ್ತೆ. ಆರಂಭದಿಂದ ಕೊನೆಯ ತನಕ ಕೂಡ ಎಲ್ಲೂ ಒಂದು ಚಿಕ್ಕ ಕಾಂಪ್ರಮೈಸ್ ಕ್ವಾಲಿಟಿಲಿ ಆಗಿರೋದನ್ನಂತೂ ನಾನು ನೋಡಿಲ್ಲ. ಓಪನಿಂಗ್ ಶಾಟ್ನಲ್ಲಿ ಬರುವಂತಹ ಲೊಕೇಶನ್ಸ್ನಿಂದ ಹಿಡಿದು ಅದರಲ್ಲಿ ಬರುವಂತಹ ಕಾರ್, ಅದರಲ್ಲಿ ಇರುವಂತಹ ಕ್ಯಾರೆಕ್ಟರ್, ರಾಕಿಂಗ್ ಸ್ಟಾರ್ ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಈ ಎಲ್ಲವೂ ಕೂಡ ಹಾಲಿವುಡ್ ರೇಂಜ್ಗಿದೆ ಅಂತ ನಾನು ಹೇಳಲ್ಲ, ಹಾಲಿವುಡ್ ಸಿನಿಮಾ ಥರಾನೇ ಇದೆ ಅಂತ ನಾನು ಹೇಳ್ತೀನಿ. ರೇಂಜ್ಗಿದೆ ಅಂತಂದರೆ ಆಲ್ಮೋಸ್ಟ್ ಅಂದರೆ ಇನ್ನೂ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ, ಇನ್ನೂ ನಾವು ಹಾಲಿವುಡ್ ರೇಂಜನ್ನ ರೀಚ್ ಆಗಿಲ್ಲ ಅಂತ ಅರ್ಥ ಬಂದುಬಿಡುತ್ತೆ. ಬಟ್ ಆದರೆ ಈ ಟೀಸರನ್ನು ನೋಡಿದ್ಮೇಲೆ ನನಗನ್ಸುತ್ತೆ ಇದು ಹಾಲಿವುಡ್ ರೇಂಜ್ಗೆ ಇರುವಂತಹ ಟೀಸರ್ ಅಲ್ಲ, ಹಾಲಿವುಡ್ ಸಿನಿಮಾ ಥರಾನೇ ಇರುವಂತಹ ಕನ್ನಡ ಸಿನಿಮಾದ ಟೀಸರ್ ಅಂತ. ಇಡೀ ಟೀಸರ್ನಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಯಾವ ಫ್ರೇಮ್ನ ನೋಡಿದ್ರೂ ಕೂಡ ನಮ್ಮ ಭಾರತದ ಸಂಸ್ಕೃತಿ ಅಥವಾ ಕರ್ನಾಟಕದ ನೇಟಿವಿಟಿಗೆ ತಕ್ಕಂತೆ ಸಿನಿಮಾ ಇಲ್ಲ. ಎಲ್ಲ ಒಂದೇ ಒಂದು ಸೀನಲ್ಲಿ ನಮ್ಮ ಕನ್ನಡದ ಸಿನಿಮಾ ಅಂತ ಇದೆ ಅನ್ಸುತ್ತೆ. ಯಾವುದಪ್ಪ ಅಂತಂದರೆ ಆ ಕಾರನ್ನು ತಗೊಂಬಂದು ಮರಕ್ಕೆ ಗುದ್ದು ಕೆಳಗಡೆ ಇಳಿದು ಒಂದು ಎಣ್ಣೆ ಕುಡಿತಾರಲ್ಲ ಒಬ್ಬರು ತಾತ, ಅವ್ರನ್ನ ನೋಡಿದಾಗ ನಮ್ಮ ಕನ್ನಡದವರು ಅನ್ನೋ ಒಂದು ಫೀಲ್ ಬರುತ್ತೆ. ಹಾಲಿವುಡ್ ಸಿನಿಮಾದಲ್ಲಿ ಇಂಡಿಯನ್ ನೇಟಿವಿಟಿ ಇರುವಂತಹ ಒಬ್ಬ ಆ್ಯಕ್ಟರ್ನ ನೋಡಿದಂತಹ ಖುಷಿ ಆ ಒಂದು ಸೀನ್ನಲ್ಲಿ ನನಗಾಯಿತು. ಸೊ ಇಂತಹ ಟಾಕ್ಸಿಕ್ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ಅಂದರೆ ರಾಯ. ಎಲ್ಲರೂ ಕೂಡ ರಾಯ ಅಂತಂದರೆ ರಾಧಿಕಾ ಹಾಗೂ ಯಶ್ ಅವರ ಹೆಸರಿನಿಂದ ಮೊದಲ ಅಕ್ಷರಗಳನ್ನು ತೆಗೆದುಕೊಂಡು ರಾಯ ಎನ್ನುವ ಕ್ಯಾರೆಕ್ಟರನ್ನು ಟಾಕ್ಸಿಕ್ನಲ್ಲಿ ಯಶ್ ಅವರಿಗೆ ಕೊಟ್ಟಿದ್ದಾರೆ ಅಂತ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ವಾಟ್ ಎವರ್ ಇಟ್ ಈಸ್, ಇಂತಹ ರಾಯನ ಇಂಟ್ರೊಡ್ಯೂಸ್ ಮಾಡುವಂತಹ ಟೀಸರ್ ಇದಾಗಿತ್ತು. ಈ ಟೀಸರ್ ಇದೀಗ ಮಾಡಿರುವಂಥದ್ದು ದಾಖಲೆ ಲೆಕ್ಕಾಚಾರಕ್ಕೆ ಬಂದರೆ ನೆಕ್ಸ್ಟ್ ಲೆವೆಲ್ ರೆಕಾರ್ಡನ್ನು ವಿತಿನ್ 24 hours ತನ್ನ ಹೆಸರಿಗೆ ಬರೆದುಕೊಂಡಿದೆ. ರಿಲೀಸ್ ಆದಂತಹ ಕೇವಲ 24 ಗಂಟೆಯ ಒಳಗೆ ಭಾರತದ ಯಾವ ಚಿತ್ರದ ಟೀಸರ್ ಕೂಡ ಮಾಡದೇ ಇರುವಂತಹ ದಾಖಲೆಯನ್ನ ಅಥವಾ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ಮಾಡದೇ ಇರುವಂತಹ ದಾಖಲೆಯನ್ನ ಟಾಕ್ಸಿಕ್ ಚಿತ್ರದ ಈ ಒಂದು ಟೀಸರ್ ಮಾಡಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಆಲ್ ಪ್ಲಾಟ್ಫಾರ್ಮ್, ನಾಟ್ ಓನ್ಲಿ ಯೂಟ್ಯೂಬ್ ಅನ್ನು ಸೇರ್ಕೊಂಡು, ಫೇಸ್ಬುಕ್ ಅನ್ನು ಸೇರ್ಕೊಂಡು, ಇನ್ಸ್ಟಾಗ್ರಾಮ್ ಹಾಗೂ ಎಕ್ಸ್ ಈ ಎಲ್ಲವನ್ನೂ ಸೇರ್ಕೊಂಡು ಕೇವಲ 24 ಗಂಟೆಗಳಲ್ಲಿ ಟಾಕ್ಸಿಕ್ನ ಟೀಸರ್ 220 ಮಿಲಿಯನ್ ಪ್ಲಸ್ ವೀಕ್ಷಣೆಯನ್ನು ಪಡ್ಕೊಳ್ಳೋದ್ರ ಮೂಲಕ ಇಂಡಿಯಾದ ನಂಬರ್ 1 ಟೀಸರ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಇಂಡಿವಿಜುವಲ್ ಆಗಿ ನೋಡ್ತಾ ಹೋಗೋದಾದ್ರೆ ಯೂಟ್ಯೂಬ್ನಿಂದ 24 ಅವರ್ಸಲ್ಲಿ 48.7 ಮಿಲಿಯನ್ ವ್ಯೂಸ್ ಬಂದಿದ್ರೆ, ಇನ್ಸ್ಟಾಗ್ರಾಮ್ನಿಂದ 150+ ಮಿಲಿಯನ್ ವ್ಯೂಸ್ ಬಂದಿದೆ. ಅದರ ಜೊತೆಗೆ ಫೇಸ್ಬುಕ್ ಹಾಗೂ ಟ್ವಿಟರ್ ಅಂದರೆ ಎಕ್ಸ್ನಿಂದ 23 ಮಿಲಿಯನ್ಗಿಂತ ಅಧಿಕ ವೀಕ್ಷಣೆ ಕೇವಲ 24 ಗಂಟೆ ಒಳಗಡೆ ಬಂದಿದೆ. ಇವೆಲ್ಲವನ್ನೂ ಸಹ ಒಟ್ಟುಗೂಡಿಸಿದ್ರೆ ಟಾಕ್ಸಿಕ್ ಟೀಸರ್ ಕೇವಲ 24 ಗಂಟೆ ಒಳಗಡೆ ಗಳಿಸಿಕೊಂಡಂತಹ ವ್ಯೂಸ್ಗಳ ಸಂಖ್ಯೆ 220 ಮಿಲಿಯನ್ಗಿಂತ ಜಾಸ್ತಿ. ಸೊ ಇದಿಷ್ಟು ಟಾಕ್ಸಿಕ್ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಒಂದು ಟೀಸರ್ನ ಒಂದು ರಿವ್ಯೂ ಆಗಿತ್ತು. ಅದರ ಜೊತೆಗೆ ಒಂದು ರೆಕಾರ್ಡ್ ಏನೇನೆಲ್ಲ ಮಾಡ್ತು ಅಂತ ಹೇಳಿದೆ. ಆದರೆ ಇಷ್ಟೆಲ್ಲ ಜನರಿಗೆ ಇಷ್ಟ ಆಗಿರುವಂತಹ ವೀಕ್ಷಣೆಯನ್ನು ಪಡೆದುಕೊಂಡಿರುವಂತಹ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟಾಕ್ಸಿಕ್ ಟೀಸರ್ನ ಒಂದಷ್ಟು ಜನ ಒಪ್ತಾ ಇಲ್ಲ, ಒಂದಷ್ಟು ಜನಕ್ಕೆ ಅದು ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಏನು ಅವ್ರ ವಾದ ಅಂತಂದರೆ, ಈ ಹಿಂದೆ ವೀಕೆಂಡ್ ವಿತ್ ರಮೇಶ್ನ ಒಂದು ಪ್ರೋಗ್ರಾಮ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಮಾತನ್ನು ಹೇಳಿರ್ತಾರೆ. ಅಂದರೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋದಕ್ಕೆ ಮುಜುಗರ ಆಗುವಂತಹ ಸಿನಿಮಾಗಳಲ್ಲಿ ನಾನು ನಟಿಸಲ್ಲ, ಆ ಥರ ಪಾತ್ರವನ್ನು ನಾನು ಮಾಡೋದಿಲ್ಲ ಏನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಸೊ ಆ ಸ್ಟೇಟ್ಮೆಂಟನ್ನು ಇಟ್ಕೊಂಡು ರಾಕಿಂಗ್ ಸ್ಟಾರ್ ಯಶ್ ಈಗ ಮಾಡಿರೋದು ಏನು ಅಂತ ಒಂದಷ್ಟು ಜನ ಟ್ರೋಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆಪೋಸಿಟ್ ಆಗಿ ಮತ್ತೊಂದಷ್ಟು ಜನ ಇದೇ ಜಿ ವಾಹಿನಿಯಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು KGFಗಿಂತ ದೊಡ್ಡ ಸಿನಿಮಾನ ಮಾಡ್ತೀನಿ, ಪ್ಯಾನ್ ವರ್ಲ್ಡ್ ಸಿನಿಮಾನ ಮಾಡ್ತೀನಿ, ಇಡೀ ಪ್ರಪಂಚ ಕನ್ನಡ ಇಂಡಸ್ಟ್ರಿ ಕಡೆಗೆ ತಿರುಗಿ ನೋಡುವ ಹಾಗೆ ಮಾಡ್ತೀನಿ ಅಂತ ಕೂಡ ಪ್ರಾಮಿಸ್ನ ಮಾಡಿದ್ರು. ಅದ್ರ ಬಗ್ಗೆ ಅದನ್ನ ಹಾಕೋದ್ರ ಮೂಲಕ ಎರಡನ್ನೂ ಕೂಡ ಕಂಪೇರ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಆ ರೀತಿಯ ಪಾತ್ರಗಳನ್ನ ಮಾಡಲ್ಲ ಅಂತ ರಾಕಿಂಗ್ ಸ್ಟಾರ್ ಯಶ್ ಅವರು ಹೇಳಿದ್ದು, ಇನ್ನೊಂದು ಕಡೆ ಕನ್ನಡ ಸಿನಿಮಾನ ಇಡೀ ಪ್ರಪಂಚ ತಿರುಗಿ ನೋಡುವಂತೆ ಮಾಡ್ತೀನಿ ಅಂತ ಹೇಳೋದು. ಇಲ್ಲಿ ಎಲ್ಲರೂ ಕೂಡ ನೆನ್ಪಿಟ್ಕೊಬೇಕಾಗಿರೋದು ಒಂದೇ, ಕಿರಾತಕ ಅಂತ ಒಂದು ಸಿನಿಮಾ ಫಾರ್ ಎಕ್ಸಾಂಪಲ್ ತಗೋತಾ ಇದ್ದೀನಿ ಅಷ್ಟೇ. ಕಿರಾತಕ ಅಂತ ಒಂದು ಸಿನಿಮಾದಲ್ಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರು ನಟಿಸಿದ್ರು, ರಾಮಾಚಾರಿ ಅಂತ ಸಿನಿಮಾದಲ್ಲೂ ನಟಿಸಿದ್ರು. ಈ ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇನ್ನು ಇಡೀ ಪ್ರಪಂಚ ಕನ್ನಡ ಇಂಡಸ್ಟ್ರಿ ಕಡೆಗೆ ತಿರುಗಿ ನೋಡುವ ಹಾಗೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಮೇಲೆ ಅದೇ ತರಹದ ಸಿನಿಮಾಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ಇಡೀ ಪ್ರಪಂಚ ಕನ್ನಡ ಇಂಡಸ್ಟ್ರಿ ಕಡೆಗೆ ಯಾಕೆ ತಿರುಗಿ ನೋಡುತ್ತೆ?
ಹಾಲಿವುಡ್ ಲೆವೆಲ್ಗೆ ಕಾಂಪಿಟೇಷನ್ ಕೊಡುವಂತಹ ಕಂಟೆಂಟ್ ಇರುವಂತಹ ಸಿನಿಮಾಗಳನ್ನು ಮಾಡಿದಾಗ ಮಾತ್ರ ಇಡೀ ಪ್ರಪಂಚ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿ ನೋಡುತ್ತೆ. ಅದರ್ವೈಸ್ ಯಾಕೆ ನೋಡಬೇಕು? ನಾರ್ಮಲ್ ಕಂಟೆಂಟ್ ಇರುವಂತಹ ಸಿನಿಮಾಗಳನ್ನು ಆರಂಭದಿಂದ ಇಲ್ಲಿಯವರೆಗೂ ಕನ್ನಡ ಇಂಡಸ್ಟ್ರಿನಲ್ಲಿ ಯಾರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಆ ಎಲ್ಲ ಕೂಡ ಅಂದರೆ ಆ ಸಿನಿಮಾಗಳು ಚೆನ್ನಾಗಿಲ್ಲ ಅಂತಲ್ಲ, ಆ ಸಿನಿಮಾಗಳ ಕಂಟೆಂಟ್ಗಳು ಚೆನ್ನಾಗಿದೆ, ಸೂಪರ್ ಡೂಪರ್ ಹಿಟ್ ಆಗಿದೆ. ಆದರೆ ಪ್ಯಾನ್ ವರ್ಲ್ಡ್ ಲೆವೆಲ್ನಲ್ಲಿ ಕನ್ನಡ ಇಂಡಸ್ಟ್ರಿ ಕಡೆಗೆ ಎಲ್ಲರೂ ಕೂಡ ತಿರುಗಿ ನೋಡಬೇಕು, ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತಂದರೆ ಪ್ಯಾನ್ ವರ್ಲ್ಡ್ಗೆ ರೀಚ್ ಆಗುವಂತಹ ಕಂಟೆಂಟನ್ನು ನಾವು ಮಾಡಲೇಬೇಕು. ಇಂಡಿಯನ್ ಸಂಸ್ಕೃತಿ ಹಾಗೂ ಕರ್ನಾಟಕದ ಸಂಸ್ಕೃತಿ ಚಿತ್ರಗಳನ್ನು ನೋಡಬೇಕು ಅಂದರೆ ಸಾಕಷ್ಟು ಚಿತ್ರಗಳನ್ನು ಯಶವರು ಮಾಡಿದರೆ, ಬೇರೆ ನಟರು ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾ ಇರ್ತಾರೆ, ಅದನ್ನು ನಾವು ನೋಡ್ಕೊಂಡು ಹೋಗೋಣ. ಆದರೆ ಪ್ಯಾನ್ ವರ್ಲ್ಡ್ ಲೆವೆಲ್ಗೆ ನಾವು ಸಿನಿಮಾಗಳನ್ನು ಮಾಡಬೇಕಂದ್ರೆ ಈ ರೀತಿಯ ಕಂಟೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳದೆ ಬೇರೆ ದಾರಿನೇ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆಲ್ಲ ಅದನ್ನೇ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಇದ್ರ ಜೊತೆಗೆ ಒಬ್ಬರು ವಕೀಲರು ಈಗ ಆಲ್ರೆಡಿ ಸೆನ್ಸಾರ್ ಬೋರ್ಡ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಈ ರೀತಿಯ ಟೀಸರ್ಗಳನ್ನು ಯಾಕೆ ಬಿಡ್ತೀರಿ? ಈ ರೀತಿಯ ಟೀಸರ್ಗಳಿಂದ ಬಿಡೋದ್ರಿಂದ ನಮ್ಮ ಸಂಸ್ಕೃತಿಗೆ ಧಕ್ಕೆ ಆಗುತ್ತೆ, ಮಕ್ಕಳು ಮನೆಯವರು ಎಲ್ಲ ಮುಜುಗರ ಪಟ್ಕೊಂಡು ಸಿನಿಮಾ ಟೀಸರನ್ನು ನೋಡಬೇಕಾದಂಥ ಸಿಚುವೇಶನ್ ನಿರ್ಮಾಣ ಆಗುತ್ತೆ. ಇದಕ್ಕೂ ಕೂಡ ಒಂದು ರೂಲನ್ನು ತರಬೇಕು. ಟಾಕ್ಸಿಕ್ ಟೀಸರ್ ನನಗೆ ಇಷ್ಟನೇ ಆಗಲಿಲ್ಲ, ಆ ಟೀಸರ್ನ ಯಾರಾದರೂ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋದಕ್ಕೆ ಆಗುತ್ತಾ ಎನ್ನುವ ದೃಷ್ಟಿನಲ್ಲಿ ಒಬ್ಬ ವಕೀಲರು ಇದೀಗ ಸೆನ್ಸಾರ್ ಬೋರ್ಡ್ಗೆ ಒಂದು ಕಂಪ್ಲೇಂಟನ್ನು ಸಹ ಕೊಟ್ಟಿದ್ದಾರೆ. ಓಕೆ, ಸರಿ ಅಂತಲೇ ಅನ್ಕೊಳ್ಳೋಣ. ಇಂತಹ ಮನಸ್ಥಿತಿಯನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪ್ರಚಾರವನ್ನು ಗಿಟ್ಸ್ಕೊಳ್ಳುವ ದೃಷ್ಟಿಯಿಂದ ಈ ರೀತಿಯ ವಿಡಿಯೋಗಳನ್ನು ಮಾಡ್ತಾ ಇರೋರು, ಮಾತನಾಡ್ತಾ ಇರೋರಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಈ ರೀತಿ ಚಿತ್ರಗಳನ್ನು ಅಥವಾ ಈ ರೀತಿ ಚಿತ್ರದ ಟೀಸರ್ಗಳನ್ನು ಯೂಟ್ಯೂಬ್ನಲ್ಲಿ ಹಾಕ್ಕೊಂಡು ಮನೇಲಿ ಕೂತ್ಕೊಂಡು ನೋಡೋದ್ರಿಂದ ಅಥವಾ ಈ ರೀತಿ ಸಿನಿಮಾಗಳನ್ನು ನೋಡೋದ್ರಿಂದ ಸಮಾಜಕ್ಕೆ ಏನು ಸಂದೇಶ ಸಿಗಲ್ಲ, ನಮ್ಮ ಸಂಸ್ಕೃತಿ ಹಾಳಾಗುತ್ತೆ, ಚಿಕ್ಕ ಮಕ್ಕಳು ಹಾಳಾಗ್ತಾರೆ ಅನ್ನೋದು ನಿಮ್ಮ ವಾದ ಅಲ್ವಾ? ಫೈನ್. ಹಂಗಾದ್ರೆ ನಮ್ಮ ಸಂಸ್ಕೃತಿಯನ್ನು ಸಾರುವಂತಹ ಚಿತ್ರ ಇಂಡಸ್ಟ್ರಿ ಆರಂಭ ಆದಾಗಿಂದ ಬೇಡ ಗುರು, 2025 ಅದನ್ನ ಮಾತ್ರನೇ ತಗೊಳ್ಳೋಣ. 2025ರಲ್ಲಿ ವೀರಚಂದ್ರಹಾಸ ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ರವಿ ಬಸ್ರೂರು ಆ ಸಿನಿಮಾದ ಡೈರೆಕ್ಟ್ ಆಗಿರ್ತಾರೆ. ಕರಾವಳಿಯ ಒಂದು ಸಂಸ್ಕೃತಿಯನ್ನು ಸಾರುವಂತಹ ಅಂದರೆ ಯಕ್ಷಗಾನ ಕಲೆಯನ್ನು ಸಾರುವಂತಹ ಒಂದು ಸಂಸ್ಕೃತಿಯನ್ನು ತಿಳಿಸುವಂತಹ ಒಂದು ಸಿನಿಮಾ. ಎಷ್ಟು ಜನ ಸಿನಿಮಾ ನೋಡಿದ್ದೀರಾ? ಎಷ್ಟು ಜನ ಸಿನಿಮಾನ ಹಿಟ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೀರಾ? ಸಂಸ್ಕೃತಿ ಬಗ್ಗೆ ಮಾತನಾಡ್ತಿರೋರು ಆ ಥರದೊಂದು ಸಿನಿಮಾ ಬಂದೋಗಿದೆ ಅಂತ ಅಟ್ಲೀಸ್ಟ್ ಗೊತ್ತಾದರೂ ಇದೆಯಾ ನಿಮಗೆ? ಸಾಧ್ಯನೇ ಇಲ್ಲ. ಅದ್ರ ಜೊತೆಗೆ ಮಾರುತ, ದುನಿಯಾ ವಿಜಯ್ ಹಾಗೂ ಎಸ್ ನಾರಾಯಣ್ ಅವರ ಕಾಂಬಿನೇಷನ್ನಲ್ಲಿ ಬಂದಂತಹ ಸಿನಿಮಾ. ಎಸ್ ನಾರಾಯಣ್ ಅವರು ಫ್ಯಾಮಿಲಿ ಓರಿಯೆಂಟೆಡ್ ಹಾಗೂ ಸಂಸ್ಕೃತಿ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾಡೋದ್ರಲ್ಲಿ ಕನ್ನಡದಲ್ಲಿ ನಂಬರ್ 1 ನಿರ್ದೇಶಕ ಅಂತಲೇ ಹೇಳ್ಬೋದು. ಈ ಹಿಂದೆ ಎಂತೆಂಥ ಚಿತ್ರಗಳನ್ನು ಕೊಟ್ಟಿಲ್ಲ. ಸೂರ್ಯವಂಶ ಅಂತ ಸೂಪರ್ ಡೂಪರ್ ಹಿಟ್ ಶೃಂಗಾರ ಕಾವ್ಯ, ಎಲ್ಲ ಇಡೀ ಫ್ಯಾಮಿಲಿ ಕುತ್ಕೊಂಡು ನಕ್ಕು ಸುಸ್ತಾಗಿ ಹೊರಗಡೆ ಬರುವಂಥ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಅಂತಹ ನಿರ್ದೇಶಕ ಒಂದು ಸೊಸೈಟಿಗೆ ಯೂಸ್ ಆಗುವಂಥ ಸಿನಿಮಾನ ಮಾಡಿದ್ದೀನಿ, ಫ್ಯಾಮಿಲಿ ಎಲ್ಲರೂ ಕೂಡ ಬಂದು ಕುತ್ಕೊಂಡು ಸಿನಿಮಾ ನೋಡೋವಂಥ ಸಿನಿಮಾನ ಮಾಡಿದ್ದೀನಿ, ಎಲ್ಲರೂ ಕೂಡ ಬನ್ನಿ 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 ಅಂತ ಈ ಪ್ರತಿ ಇಂಟರ್ವ್ಯೂಗಳಲ್ಲೂ ಮಾರುತ ಸಿನಿಮಾ ರಿಲೀಸ್ ಟೈಮಲ್ಲಿ ಬಡ್ಕೊಂಡ್ರು. ಎಷ್ಟು ಜನ ಹೋಗ್ಬಿಟ್ಟು ಫ್ಯಾಮಿಲಿ ಸೆಂಟಿಮೆಂಟರೋ ಒಂದು ಸೊಸೈಟಿಗೆ ಒಂದು ಉತ್ತಮ ಸಂದೇಶ ಇರುವ ಮಾರುತ ಸಿನಿಮಾನ ನೋಡಿದ್ರಿ? ಹೇಳಿ ನೋಡೋಣ. ಮಾದೇವ ಅಂತ ಒಂದು ಸಿನಿಮಾ ಬಂತು, ವಿನೋದ್ ಪ್ರಭಾಕರ್ ಅವರು ಹೀರೋ. ಅದ್ಭುತವಾದಂತಹ ಕಂಟೆಂಟ್ ಇದ್ದಂತಹ, ಅದ್ಭುತವಾದ ನಮ್ಮ ನೇಟಿವಿಟಿಗೆ ಹೊಂದುವಂತಹ ಸಿನಿಮಾ. ಯಾಕೆ ಆ ಸಿನಿಮಾನ ಸೂಪರ್ ಡೂಪರ್ ಹಿಟ್ ಮಾಡಿಸ್ಬಿಟ್ಟು 150, 200, 300 ಕೋಟಿ ರೂಪಾಯಿ ಕಲೆಕ್ಷನ್ ಆಗೋಗಿ ಮಾಡಲಿಲ್ಲ ನೀವು? ಅದಾದಮೇಲೆ ಮಿಥ್ಯ ಅಂತ ಒಂದು ಮಕ್ಕಳ ಸಿನಿಮಾ ರಿಲೀಸ್ ಆಗುತ್ತೆ. ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಒಳ್ಳೆ ಸಂದೇಶ ಕೊಡೋ ಸಿನಿಮಾ ತೋರಿಸ್ಬೇಕು, ಮಕ್ಕಳು ಉದ್ಧಾರ ಆಗುವಂಥ ಸಿನಿಮಾ ತೋರಿಸ್ಬೇಕು, ಸೊಸೈಟಿ ಉದ್ಧಾರ ಆಗುವಂಥ ಸಿನಿಮಾ ತೋರಿಸ್ಬೇಕು ಅಂತ ಬಾಯ್ ಬಡ್ಕೊಂತ ಇದ್ದಾರಲ್ಲ ಇವಾಗೆಲ್ಲ ಬಂದ್ಬಿಟ್ಟು. ಮಿಥ್ಯ ಸಿನಿಮಾನ ಎಷ್ಟು ಜನ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಆ ಮಕ್ಕಳು ಸಿನಿಮಾನ ತೋರಿಸಿದ್ರಿ? ಆ ಮಿಥ್ಯ ಸಿನಿಮಾನ ತೋರಿಸಿದ್ರೆ ಮೋಸ್ಟ್ಲಿ ಎಲ್ಲ ಮಕ್ಕಳು ಉದ್ಧಾರ ಆಗ್ಬಿಡ್ತಾರೆ ಅಂತ ನಾನು ಅನ್ಕೊಂತೀನಿ. ಎಷ್ಟು ಜನ ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಮಿಥ್ಯ ಅಂತ ಒಂದು ಮಕ್ಕಳ ಓರಿಯೆಂಟೆಡ್ ಸಿನಿಮಾ ರಿಲೀಸ್ ಆಗಿದೆ, ಬನ್ನಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ ನಿಮ್ಮ ಮಕ್ಕಳು ಕರ್ಕೊಂಡು ಹೋಗ್ಬಿಟ್ಟು ಮಿಥ್ಯ ಸಿನಿಮಾ ತೋರಿಸಿದ್ರಿ? ಕಮೆಂಟ್ ಮಾಡಿ ನೋಡೋಣ. ಮಿಥ್ಯ ಅಂತ ಒಂದು ಸಿನಿಮಾ ಬಂದಿದೆ ಅನ್ನೋದಾರು ಗೊತ್ತಿದೆ ಹೋಗ್ಲಿ? ಸಾಧ್ಯನೇ ಇಲ್ಲ ಗೊತ್ತಿರೋದಕ್ಕೆ. ಅದಾದ್ಮೇಲೆ ಏಳುಮಲೆ ಅಂತ ಒಂದು ಸಿನಿಮಾ ಬರುತ್ತೆ. ರಕ್ಷಿತಾ ಅವರ ತಮ್ಮ ರಾಣಾ ಅಭಿನಯ ಮಾಡಿದಂತಹ ಸಿನಿಮಾ, ಅದ್ಭುತವಾದಂಥ ಸಿನಿಮಾ. ಕನ್ನಡ ಹಾಗೂ ತಮಿಳುನಾಡಿನ ಬಾರ್ಡರ್ನಲ್ಲಿ ನಡೆದಂತಹ ಒಂದು ಸತ್ಯ ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ರು. ಅವ್ರು ಇವತ್ತಿಗೂ ಕೂಡ ಸೊಸೈಟಿಗೆ ಮಾದರಿ ಆಗುವ ನಿಟ್ಟಿನಲ್ಲಿ ಬದುಕು ತೋರಿಸ್ತಾ ಇದ್ದಾರೆ. ರಿಯಲ್ ಸ್ಟೋರಿ. ಆ ಸಿನಿಮಾನ ಎಷ್ಟು ಜನ ನೋಡಿದ್ರಿ? ಯಾಕೆ ಆ ಸಿನಿಮಾ ಹಿಟ್ ಆಗಲಿಲ್ಲ? ಹೀಗೆ ಲಿಸ್ಟ್ ಕೊಡ್ತಾ ಹೋದರೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಈ ಎಲ್ಲ ಇರುವಂತಹ ಸಿನಿಮಾಗಳು ಕೂಡ ಬಂದಿದೆ. ನೀವೆಷ್ಟು ಜನ ನೋಡಿ ಆ ಸಿನಿಮಾನ ಗೆಲ್ಸಿದ್ರೆ ತೋರಿಸಿ. ಗೆಲ್ಸಿರೋದು ಯಾವ ಸಿನಿಮಾನ ಗೊತ್ತಾ? ಅರ್ಜುನ್ ರೆಡ್ಡಿ, ಅನಿಮಲ್, ಕಾಶ್ಮೀರ್ ಫೈಲ್ಸ್, ಕೇರಳ ಸ್ಟೋರಿ. ಯಾಕೆ ಈ ಯಾವ ಸಿನಿಮಾದಲ್ಲೂ ಒಂದೇ ಒಂದು ಸಿಂಗಲ್ ವಲ್ಗರ್ ದೃಶ್ಯ ಇಲ್ಲ ಅಂತ ನನಗೆ ಹೇಳ್ಬಿಡಿ ನೋಡೋಣ. ಇನ್ನು ಕನ್ನಡ ಇಂಡಸ್ಟ್ರಿ ವಿಚಾರಕ್ಕೆ ಬರೋಣ. ಕನ್ನಡ ಇಂಡಸ್ಟ್ರಿ ವಿಚಾರಕ್ಕೆ ಅಂತ ಬಂದರೆ ಕಾಶಿನಾಥ್ ಅವ್ರ ಕಾಲದಿಂದ ಹಿಡಿದು ಈಗ ಇತ್ತೀಚೆಗೆ ರವಿಚಂದ್ರನ್ ಅವರ ಕಾಲದವರೆಗೂ ಈ ತರಹದ ಸಿನಿಮಾಗಳು ಎಷ್ಟು ಬಂದಿಲ್ಲ? ಅನುಭವ ಸೂಪರ್ ಡೂಪರ್ ಹಿಟ್ ಸಿನಿಮಾ. ಅನುಭವದಲ್ಲಿ ಈ ಥರ ರಿಲೇಟೆಡ್ ಯಾವುದು ಸೀನ್ಗಳಿಲ್ವಾ? ಟಾಕ್ಸಿಕ್ನಲ್ಲಿ ಇದೆಲ್ಲ ಆ ಥರ ರಿಲೇಟೆಡ್ ಸೀನ್ಗಳು ಅನುಭವ ಮೂವಿನಲ್ಲಿಲ್ವಾ? ಯಾವಾಗ ಬಂದಿರೋದು ಈ ಸಿನಿಮಾಗಳೆಲ್ಲ? ಜಮಾನ್ದಲ್ಲಿ ಬಂದಿರೋದು ಸಿನಿಮಾಗಳು. ಅದಾದಮೇಲೆ ಅಜಗಜಾಂತರ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಈ ಥರದ ಸೀನ್ಗಳು ಎಷ್ಟು ಬೇಕು? ನೋಡಿದ್ದಾರೆ ಯಾರಾದರೂ? ಅದರಲ್ಲಿ ಈ ಥರ ಸೀನ್ಗಳಿರಲಿಲ್ವಾ? ಅದನ್ನು ಬಿಟ್ಟರೆ ಮಲ್ಲ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ನಿರ್ದೇಶನ ಮಾಡಿ ಆ್ಯಕ್ಟ್ ಮಾಡಿದಂಥ ಸಿನಿಮಾ
ಎಷ್ಟು ಬೇಕು ಕೇಳಿದ್ರಲ್ವ ಸಾಂಗು, ಎಮ್ಮೋ ಎಮ್ಮೋ ನೋಡಿದೆ ನೋಡಬಾರ್ದಲ್ಲ ನಾನು ನೋಡಿದೆ. ಇದರಿಂದ ಮಲ್ಲ ಸಿನಿಮಾ ರಿಲೀಸ್ ಆದಾಗ ಸೊಸೈಟಿಗೆ ಬ್ಯಾಡ್ ಮೆಸೇಜ್ ಹೋಗ್ಲಿಲ್ವಾ? ಈಗ ಸಾಂಗ್ಗಳ ವಿಚಾರಕ್ಕೆ ಬನ್ನಿ. ಜಿಂಗಲ್ ಲಕ್ಕಿ ಬಾ, ಫುಲ್ ಸಾಂಗ್ ಕೇಳಿ, ಲಿರಿಕ್ಸ್ನ ಕರೆಕ್ಟಾಗಿ ಕೇಳಿ, ಅದರಿಂದ ಸೊಸೈಟಿಗೆ ಏನು ಡ್ಯಾಮೇಜ್ ಆಗಲಿಲ್ವಾ? ಹಿತ್ತಲ್ಲ ಕಕ್ಕರಿ ಬೇಡಮ್ಮ ಅವ ಇತ್ತೀಚೆಗೆ ಬಂದಂಥದ್ದು, ಕಂಪ್ಲೀಟ್ ಲಿರಿಕ್ಸ್ ಕೇಳಿ ಅರ್ಥ ಮಾಡ್ಕೊಳ್ಳಿ, ಆ ಲಿರಿಕ್ಸಿಗೆ ಅರ್ಥ ಏನೋ ಅಂತ ತಿಳ್ಕೊಳ್ಳಿ, ಅದರಿಂದ ಹಾಳಾಗ್ಲಿಲ್ವಾ? ಯಾವುದರಿಂದನೂ ಹಾಳಾಗದೇ ಇರೋದು ಟಾಕ್ಸಿಕ್ ಸಿನಿಮಾದ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ಬಂದಿದ ತಕ್ಷಣ ಹಾಳಾಗ್ಬಿಡ್ತಂತೆ. ಅದೇಂಗೆ ಸಾಧ್ಯ? ನಾ ಈಗ ಲಿಸ್ಟ್ ಕೊಟ್ಟನಲ್ಲ, ಅನುಭವ, ಅಜಗಜಾಂತರ, ಮಲ್ಲ, ಈ ಎಲ್ಲ ಸಿನಿಮಾಗಳನ್ನ ಇವತ್ತು ಯಾರೆಲ್ಲ ಒಂದಷ್ಟು ಜನ ಪೇರೆಂಟ್ಸ್ಗಳು ಬಂದು ಮಕ್ಕಳು ಹಾಳಾಗ್ತಾರೆ ಅಂತ ಬಾಯ್ ಬಡ್ಕೊಂತಾರಲ್ಲ, ಇವರೆಲ್ಲರೂ ಕೂಡ ಎಲ್ಲ ಸಿನಿಮಾಗಳನ್ನ ನೋಡ್ಕೊಂಡೇ ಬೆಳೆದು ಬಂದಿರೋದು. ಇಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ. ಇನ್ನು ಮಕ್ಕಳ ವಿಚಾರವಾಗಿ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಾ ಇರುವಂತಹ ಒಂದಷ್ಟು ಜನ ಏನು ಮಕ್ಕಳ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಕನ್ನಡದ ಸಿನಿಮಾಗಳ ಬಗ್ಗೆ ಕೇರ್ ಇರೋರು ಯೋಚನೆ ಮಾಡಬೇಕು. ಈ ಸಿಗರೇಟ್ ಶಾಪ್ಗಳಲ್ಲಿ ಎಷ್ಟು ಜನ ಹೋಗ್ಬಿಟ್ಟು ಮೀಸೆ ಕೂಡ ಬಂದಿರಲ್ಲ, ಗಡ್ಡ ಕೂಡ ಚಿಗಿರಲ್ಲ ಮಕ್ಕದ ಮೇಲೆ, ಅಂಥವ್ರಿಗೆ ಸಿಗರೇಟ್ ಶಾಪ್ನಲ್ಲಿ ಸಿಗರೇಟ್ ಕೊಡಲ್ವೋ? ನಿನಗೆ 18 ವರ್ಷ ಆಗಿದೆಯಾ ಇಲ್ವಾ ಅಂತ ಯಾವ ನನ್ನ ಮಗ ವೋಟರ್ ID ಕೇಳ್ತಾನೆ, ತೋರಿಸಿ ನೋಡೋಣ ನನಗೆ. ಅದರಿಂದ ಮಕ್ಕಳು ಹಾಳಾಗ್ತಾ ಇಲ್ವಾ? ಬಿಡಿ, ಅದನ್ನ ಬಿಟ್ಟಾಕಿ ಬನ್ನಿ, OTT ಲಿಸ್ಟಿಗೆ ಬನ್ನಿ. ನೆಟ್ಫ್ಲಿಕ್ಸು, ಅಮೆಜಾನು, ಹಾಟ್ಸ್ಟಾರು, ZEE5, ಸೋನಿ ಲೀವು, ಈ ಎಲ್ಲ OTT ಆಕ್ಸೆಸ್ ಮನೇಲಿ ಇದೆಯೋ ಇಲ್ವೋ, ಟಿವಿನಲ್ಲಿ ಇದೆಯೋ ಇಲ್ವೋ? ನೆಟ್ಫ್ಲಿಕ್ಸಿಂದ ಹಿಡಿದು ಅಮೆಜಾನಿಂದ ಹಿಡಿದು OTT ಪ್ಲಾಟ್ಫಾರ್ಮ್ ಅಂತ ಏನೆಲ್ಲ ಇದೆಯಲ್ಲ, ಆ ಯಾವ ಪ್ಲಾಟ್ಫಾರ್ಮ್ಗಳಲ್ಲೂ ಈ ಥರದ್ದು ಒಂದೇ ಒಂದು ಸಿನಿಮಾನು ಅಪ್ಲೋಡ್ ಆಗಿಲ್ವಾ? ಒಂದೇ ಒಂದು ಸಿನಿಮಾನು ಮನೇಲಿ ಕೂತ್ಕೊಂಡು ಯಾರೋ ನೋಡಿಲ್ವಾ? ಬಿಡಿ, ಅದು ಬಿಟ್ಟು ಹಾಕಿ ಬನ್ನಿ ಯೂಟ್ಯೂಬಲ್ಲಿ ಈ ರೀತಿ ಇಂಟಿಮೇಷನ್ ಸೀನ್ಗಳಿರುವ ಎಷ್ಟು ಸಿನಿಮಾಗಳು ಬೇಕು ನಿಮಗೆ, ಎಷ್ಟು ಹಾಡುಗಳು ಬೇಕು ನಿಮಗೆ, ಎಷ್ಟು ಟೀಸರ್ ಬೇಕು, ಎಷ್ಟು ಟ್ರೇಲರ್ ಬೇಕು. ನಿಮ್ಮ ಮಕ್ಳಿಗೆ ಯೂಟ್ಯೂಬ್ ಆಕ್ಸೆಸ್ ಇಲ್ವಾ? ಇವತ್ತು ಮಗು ಅಳ್ತು ಅಂತಂದ್ರೆ ಮೊಬೈಲ್ ಹಾಕೊಟ್ಬಿಟ್ಟು ಕೂರ್ಸೋ ಕಾಲ. ಮನೆ ಕೆಲಸ ಮಾಡಬೇಕು ಅಂತಂದ್ರೆ ಮೊಬೈಲ್ ಹಾಕ್ಬಿಟ್ಟು ಮಕ್ಕಳನ್ನ ಒಂದು ಮೂಲೆಯಲ್ಲಿ ಕೂರಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡುವಂಥ ಕಾಲ. ಅವ್ರು ಯೂಟ್ಯೂಬಲ್ಲಿ ಏನು ನೋಡ್ತಿರ್ತಾರೆ, ಏನು ಮಾಡ್ತಿರ್ತಾರೆ, ಕಂಪ್ಲೀಟ್ ಯೂಟ್ಯೂಬ್ ಆಕ್ಸೆಸ್ ಕೊಟ್ಬಿಟ್ಟಿರ್ತೀರಾ ನೋಡ್ರಲ್ವ ಮಕ್ಕಳು. ಅದನ್ನು ತೆಗೆದು ಸೈಡ್ಗಿಡಿ, ಬನ್ನಿ ಇನ್ಸ್ಟಾಗ್ರಾಮ್ಗೆ. ಟಾಕ್ಸಿಕ್ ಟೀಸರ್ನಲ್ಲಿ ಏನೊಂದು ಇಂಟಿಮೇಷನ್ ಸೀನ್ ತೋರಿಸಿದ್ರೆ ಅದಕ್ಕಿಂತ ಕೆಟ್ಟು ವಲ್ಗರ್ ಎದ್ದೋಗಿದೆ ಇನ್ಸ್ಟಾಗ್ರಾಮ್. ನಿಮ್ಮ ಮಕ್ಕಳು ಯಾರ ಹತ್ರನೂ ಇನ್ಸ್ಟಾಗ್ರಾಮ್ ಆಕ್ಸೆಸ್ ಇಲ್ವಾ? ಆ ಥರದ ವೀಡಿಯೋಸ್ನ ಯಾರ ಮನೆ ಮಕ್ಕಳು ನೋಡ್ತಾನೆ ಇಲ್ವಾ? ನೋಡೋದೇ ಇಲ್ವಾ? ಅಂಥವ್ರು ಸೆಲೆಬ್ರಿಟಿ ಆಗೇ ಇಲ್ವಾ? ಇನ್ಸ್ಟಾಗ್ರಾಮ್ನಲ್ಲಿ ಬಟ್ಟೆ ಬಿಚ್ಕೊಂಡು ಕುಣಿಯೋರನ್ನೇ ಯಾವುದೋ ಬ್ರ್ಯಾಂಡ್ ಪ್ರಮೋಷನ್ಗೆ ಟೇಪ್ ಕಟ್ ಮಾಡ್ಸಕ್ಕೆ ಕರೆಯೋದು. ಇನ್ಸ್ಟಾಗ್ರಾಮಲ್ಲಿ ತಿಕ್ತಾಗಿ ಕೆಟ್ಟ ಮಾತಾಡೋರ್ನೇ ದೊಡ್ಡ ಚಾನಲ್ಗಳಲ್ಲಿ TRP ಬರ್ಸ್ಕೊಳ್ಳೋದಕ್ಕೋಸ್ಕರ ಸ್ಟೇಜ್ ಶೋಗೆ ಕರ್ಸೋದು ಅಲ್ವಾ? ಅದ್ರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ? ಎಲ್ಲ ಮಕ್ಳಿಗೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಯೂಟ್ಯೂಬ್, OTT ಎಲ್ಲ ಆಕ್ಸೆಸ್ಸು ಇದೆ. ಅವ್ರು ಅದರಲ್ಲಿ ಇದನ್ನೇ ನೋಡ್ತಾವ್ರೆ, ಇದನ್ನ ನೋಡ್ತಾ ಇಲ್ಲ ಅಂತ ಅನ್ಕೊಳ್ಳೋದು ಫಸ್ಟ್ ನಿಮ್ಮ ತಪ್ಪು. ಮಕ್ಕಳು ಎಲ್ಲನೂ ನೋಡ್ತಾರೆ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಮಕ್ಕಳಿಗೆ ಈಗ ನಮ್ಮಿಂದನೇ ತಗೊಳ್ಳಿ, ನಾವು ಮಕ್ಕಳಾಗಿದ್ದಾಗಿಂದನೂ ತಗೊಳ್ಳಿ, ಈಗಿನ ಮಕ್ಕಳವರೆಗೂ ತಗೊಳ್ಳಿ. ಅಪ್ಪ ಅಮ್ಮ ಏನೇನು ಹೇಳ್ಕೊಡ್ತಾರೆ? ಸೈಕಲ್ ಓಡಿಸೋದು ಹೇಳ್ಕೊಡ್ತಾರೆ, ಬೈಕ್ ಓಡಿಸೋದು ಹೇಳ್ಕೊಡ್ತಾರೆ, ಕಾರ್ ಓಡಿಸೋದು ಹೇಳ್ಕೊಡ್ತಾರೆ, ಬಟ್ಟೆ ಹೆಂಗೆ ಹಾಕೋಬೇಕು ಅನ್ನೋದು ಹೇಳ್ಕೊಡ್ತಾರೆ, ಊಟ ಹೆಂಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾರೆ, ಸೊಸೈಟಿಲಿ ಹೆಂಗೆ ಬದುಕಬೇಕು ಅನ್ನೋದು ಹೇಳ್ಕೊಡ್ತಾರೆ, 4 ಜನರ ಮುಂದೆ ಹೆಂಗೆ ತಲೆ ಎತ್ತಿ ಬದುಕೋ ಥರ ಜೀವನ ನಡೆಸಬೇಕು ಅನ್ನೋದು ಹೇಳ್ಕೊಡ್ತಾರೆ. ಯಾವ ಅಪ್ಪ ಅಮ್ಮ ಮಕ್ಕಳನ್ನ ಕುಳಿಸ್ಕೊಂಡು ಬನ್ರಿ ಸೆಕ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಅಂತ ಯಾರು ಕರೆದಿರಿ ಇವತ್ತರೆಗೂ? ನೋಡಿದ್ರೆ ಆ ಥರ ಅಪ್ಪ ಅಮ್ಮನೆಲ್ಲಾದರೂ? ಯಾವ ಪೇರೆಂಟ್ಸು ಕೂಡ ತಮ್ಮ ಮಕ್ಕಳಿಗೆ ಬನ್ನಿ ಸೆಕ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಅಂತ ಯಾವ ಮಕ್ಕಳನ್ನು ಕರೆಯಲ್ಲ, ಯಾವ ಮಕ್ಕಳಿಗೂ ತಂದೆ ತಾಯಿ ಸೆಕ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡಲ್ಲ. ಬಟ್ ಮಕ್ಕಳು ಕಲಿತಾರಲ್ಲ ಸೆಕ್ಸ್ ಮಾಡೋದನ್ನ, ಹೆಂಗೆ ಕಲಿತಾರೆ? ಅದಕ್ಕೆ ಅನ್ನೋದು ಸೆಕ್ಸ್ ಎಜುಕೇಷನ್ ಅಂತ ಕಲಿತಾರೆ. ಅದನ್ನು ಎಲ್ಲದನ್ನೂ ಮಕ್ಕಳಿಗೆ ನಾವು ಹೇಳ್ಕೊಟ್ಟೇ ಕಲಿಸ್ಬೇಕಾಗಿಲ್ಲ. ಅವ್ರು ಏನು ಕಲಿಬೇಕು, ಅವ್ರಿಗೆ ಏನು ಇಂಟ್ರೆಸ್ಟೋ ಅದರಲ್ಲಿ ಅವ್ರು ಕಲಿತಾರೆ. ಅದು ಯಾಕೆ ಯಾರಿಗೂ ತಲೆಗೆ ಹೋಗ್ತಿಲ್ಲ? ಈಗ ಯಶ್ ಅವರ ಟೀಸರಲ್ಲಿ ಅದನ್ನ ತೋರಿಸಿದ ತಕ್ಷಣ ಮಕ್ಕಳೆಲ್ಲ ಹಾಳಾಗೋಗ್ಬಿಡ್ತಾರಂತೆ. ಹೆಂಗೆ? ನಾವಿಲ್ಲಿ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ತಗೋಬೇಕು, ಯಾವುದನ್ನು ತಗೋಬಾರ್ದು, ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರ್ದು, ಸಮಾಜಕ್ಕೆ ಸೊಸೈಟಿಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಈ ಎಜುಕೇಷನ್ ಕೊಟ್ಟರೆ ಸಾಕು. ಈ ಎಜುಕೇಷನ್ ಕೊಟ್ಟರೆ ಮಕ್ಕಳು ಅವ್ರ ಕಣ್ಮುಂದೆ ಬರೋದ್ರಲ್ಲಿ ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್ ಅನ್ನೋದನ್ನ ಡಿಸೈಡ್ ಮಾಡಿ ಅವ್ರ ಜೀವನನ ರೂಪಿಸ್ಕೊಳ್ತಾರೆ. ಯಾವುದೋ ಒಂದು ಟೀಸರಲ್ಲಿ ಒಂದಷ್ಟು ಸೆಕೆಂಡ್ಗಳ ಕಾಲ ಅದರಲ್ಲಿ ಏನಂತ ವಲ್ಗಾರಿಟಿ ಇದೆ ಅಂತ ನನಗಂತೂ ಕಾಣಿಸಿಲ್ಲ. ಅಂತ ಏನು ವಲ್ಗಾರಿಟಿ ಇದೆ? ಇದಕ್ಕಿಂತ ಕೆಟ್ಟು ವಲ್ಗರ್ ಆಗಿರೋ ಟೀಸರ್ ನೋಡಿದ್ದೀನಿ, ಟ್ರೇಲರ್ಗಳನ್ನೂ ನೋಡಿದ್ದೀನಿ, ಸಿನಿಮಾಗಳಲ್ಲಿ ಆ ಥರ ಸೀನ್ಗಳನ್ನ ನೋಡಿದ್ದೀನಿ. ಇದಕ್ಕಿಂತ ಕೆಟ್ಟ ಅಸಹ್ಯವಾಗಿರೋದು. ಅವುಗಳಿಗೆ ಕಂಪೇರ್ ಮಾಡಿದ್ರೆ ಇದು 0.1% ಏನೂ ಇಲ್ಲ ಅಂತ ನನಗನ್ಸುತ್ತೆ. ಸೊ ಎಲ್ಲರೂ ಸಿನಿಮಾ ಥರ ನೋಡಿ. ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ, ಕನ್ನಡಿಗರಿಗೆ ಕನ್ನಡದವರೇ ಶತ್ರುಗಳು, ಕನ್ನಡದವರೇ ಶತ್ರುಗಳು. ಬೇರೆ ಇಂಡಸ್ಟ್ರಿನಲ್ಲಿ ಇರ್ಬೋದೇನೋ ಸ್ಟಾರ್ ವಾರ್ಗಳು, ಸಿನಿಮಾಗಳನ್ನು ಹೀಯಾಳಿಸೋದು ಇರ್ಬೋದೇನೋ, ಬಟ್ ಕರ್ನಾಟಕದಲ್ಲಿ ಇರೋಷ್ಟು ಮಟ್ಟಕ್ಕೆ ಬೇರೆ ಲ್ಯಾಂಗ್ವೇಜಲ್ಲಿ ನಾನಂತೂ ನೋಡಿಲ್ಲ. ದರ್ಶನ್ ಅವ್ರ ಸಿನಿಮಾ ರಿಲೀಸ್ ಆದರೆ ಸುದೀಪ್ ಅವ್ರ ಫ್ಯಾನ್ಸ್ ಸುಮ್ಮನಿರಲ್ಲ, ಸುದೀಪ್ ಅವ್ರ ಸಿನಿಮಾ ರಿಲೀಸ್ ಆದರೆ ದರ್ಶನ್ ಅವ್ರ ಫ್ಯಾನ್ಸ್ ಸುಮ್ಮನಿರಲ್ಲ, ಯಶ್ ಅವ್ರದ್ದು ಯಾವುದೋ ಪ್ಯಾನ್ ವರ್ಲ್ಡ್ ಲೆವೆಲ್ನಲ್ಲಿ ಒಂದು ಟೀಸರ್ ರಿಲೀಸ್ ಆದರೆ ನಮ್ಮ ಕನ್ನಡದವರೇ ಸುಮ್ಮನಿರಲ್ಲ. ಯಾಕೆ? ಬೇರೆ ಭಾಷೆಯಿಂದ, ಫಾರ್ ಎಕ್ಸಾಂಪಲ್ ಹಾಲಿವುಡ್ನಿಂದ ಇಲ್ಲಿ ಸಿನಿಮಾ ರಿಲೀಸ್ ಆಗಿ, ಇತ್ತೀಚಿನ ಸಿನಿಮಾ ಎಕ್ಸಾಂಪಲ್ನೇ ತಗೊಂಡ್ಬಿಡೋಣ, ಅವತಾರ್ ರಿಲೀಸ್ ಆಯ್ತಲ್ಲ ರೀಸೆಂಟಾಗಿ, ಪಾರ್ಟ್ 3 ಅನ್ಸುತ್ತೆ ಮೋಸ್ಟ್ಲಿ.
ಆ ಸಿನಿಮಾ ಅಲ್ಲಿಂದ ಬಂದು ಇಲ್ಲಿ ನಮ್ಮ ಕನ್ನಡದ ಸಿನಿಮಾಗಳನ್ನ ಡಾಮಿನೇಟ್ ಮಾಡಿ ಕನ್ನಡದ ಸಿನಿಮಾಗಳಿಗೆ ಚಿತ್ರಮಂದಿರಗಳು ಸಿಗದೇ ಇರುವಂತಹ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿ ಹಾಲಿವುಡ್ನಲ್ಲಿ ತಯಾರಾದಂತಹ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಿ ಇಲ್ಲಿ ಕೋಟಿಗಟ್ಟಲೆ ಲೂಟಿ ಹೊಡ್ಕೊಂಡು ಅವ್ರ ದೇಶಕ್ಕೆ ತಗೊಂಡು ಹೋಗ್ತಾರೆ. ಅದೇ ಕೆಲಸನ ಕನ್ನಡ ಸಿನಿಮಾಗಳು ಕೂಡ ಹಾಲಿವುಡ್ ಮಾರ್ಕೆಟ್ನಲ್ಲಿ ಹೋಗ್ಬಿಟ್ಟು ಅವ್ರ ರೇಂಜ್ಗೆ ಸಿನಿಮಾಗಳನ್ನ ಮಾಡ್ಬಿಟ್ಟು ಅಲ್ಲಿ ಲೂಟಿ ಮಾಡ್ಕೊಂಡು ಇಂಡಿಯಾಗೆ ತಗೊಂಡ್ಬರ್ಲಿ ಬಿಡಿ, ತಪ್ಪೇನು? ಬೇರೆ ಭಾಷೆ ಇಲ್ಲ, ಬೇರೆ ಭಾಷೆ ಸಿನಿಮಾಗಳು ಇಲ್ಲಿಗೆ ಬಂದಾಗ, ಬೇರೆ ದೇಶದ ಸಿನಿಮಾಗಳು ಇಲ್ಲಿಗೆ ಬಂದಾಗ ಬೇರೆ ಎಲ್ಲರೂ ಕೂಡ ಅಂಥ ಕಂಟೆಂಟ್ ಸಿನಿಮಾ ಮಾಡ್ತಾರೆ, ಇಂಥ ಕಂಟೆಂಟ್ ಸಿನಿಮಾ ಮಾಡ್ತಾರೆ, ನಮ್ಮ ಕನ್ನಡದವ್ರು ಎಲ್ಲರೂ ನೋಡ್ತಾರೆ, ಕೋಟಿ ಬಾಕ್ಸ್ ಆಫೀಸ್ನಲ್ಲಿ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಕನ್ನಡ ಸಿನಿಮಾಗಳು ಬೇರೆ ಕಡೆ ಹೋದರೆ ಈ ರೀತಿ ಒಂದು ಫೆಸಿಲಿಟಿ ಸಿಗಲ್ಲ. ಆಂಧ್ರ, ತಮಿಳ್ನಾಡು, ಕೇರಳ, ಹಿಂದಿ ಬೆಲ್ಟು, ಯಾವುದೇ ಬೆಲ್ಟಲ್ಲಿ ಹೋದ್ರು ನಮ್ಮ ಕನ್ನಡದವರಿಗೆ ಈ ರೀತಿ ಒಂದು ಓಪನಿಂಗ್ ಸಿಗಲ್ಲ ಕನ್ನಡ ಸಿನಿಮಾಗಳಿಗೆ ಅಂತ ಹಿಂದೆ ಬಾಯ್ ಬಡ್ಕೊತಾ ಇದ್ದವ್ರು ನಾವೇ. ಈಗ ಆ ರೀತಿ ಓಪನಿಂಗ್ ಸಿಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದ್ಮೇಲೆ ಅದನ್ನ ವಿರೋಧ ಮಾಡ್ತಾ ಇರೋದು ನಾವೇ. ಬರೀ ಬೇರೆಯವ್ರು ಬಂದ್ಬಿಟ್ಟು ನಮ್ಮ ದುಡ್ಡನ್ನ ಲೂಟಿ ಮಾಡಿಕೊಂಡು ಅವ್ರ ದೇಶಕ್ಕೆ ತಗೊಂಡೋಗಿ ಟ್ಯಾಕ್ಸ್ ಕಟ್ಟಿ ಅಲ್ಲಿ ಉದ್ಧಾರ ಮಾಡೋದಲ್ಲ. ನಮ್ಮ ದೇಶದ ಸಿನಿಮಾಗಳು ಕೂಡ ಬೇರೆ ದೇಶದಲ್ಲಿ ರಿಲೀಸ್ ಆಗಿ ಅಲ್ಲಿ ಸಿನಿಮಾಗಳ ಮಾರ್ಕೆಟಲ್ಲಿ ಎಂಟ್ರಿ ಹೊಡೆದು ಅಲ್ಲಿ ಸಿನಿಮಾಗಳಿಗೆ ಕಾಂಪಿಟೇಷನ್ ಕೊಟ್ಟು ಅಲ್ಲೂ ಕೋಟಿಗಟ್ಟಲೆ ಲೂಟಿ ಮಾಡಿ ಬೇರೆ ದೇಶದಲ್ಲಿರೋ ದುಡ್ಡನ್ನ ಇಂಡಿಯಾಗೆ ತಂದ್ಬಿಟ್ಟು ಇಲ್ಲಿ ಟ್ಯಾಕ್ಸ್ನ ಕಟ್ಟೋದ್ರ ಮೂಲಕ ಗೌರ್ಮೆಂಟ್ಗೆ ನಮ್ಮ ದೇಶನ ಉದ್ಧಾರ ಆಗಲಿ ಬಿಡಿ, ತಪ್ಪೇನೂ ಇಲ್ಲ. ಟಾಕ್ಸಿಕ್ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ನನಗಂತೂ ಇಷ್ಟ ಆಯಿತು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.